ಇನ್ನು ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರಕ್ಕೆ ಕೌಂಟ್ಡೌನ್ ಶುರುವಾಗುತ್ತಾ ಇದೆ. ಆಗಸ್ಟ್ 5ನೇ ತಾರೀಕು ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೂಡ ಕೊಡಲಾಗಿದೆ. 4 ನಿಗಮಗಳ ಸಾರಿಗೆ ನೌಕರರು ಮುಷ್ಕರ ಮಾಡೋದಕ್ಕೆ ಅಥವಾ ಹೋರಾಟ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು ಆಗಸ್ಟ್ 5ನೇ ತಾರೀಕು. ಸೊ ಈ ಸಂಬಂಧ ಇವತ್ತೊಂದು ಮೀಟಿಂಗ್ ಇದೆ, ಮಹತ್ವದ ಮೀಟಿಂಗ್ ಇದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾಡ್ತಿರುವಂತಹ ಈ ಪ್ರೊಟೆಸ್ಟ್ ಸಂಬಂಧ ಮಧ್ಯಾಹ್ನ 12 ಗಂಟೆಗೆ ಸಾರಿಗೆ ಇಲಾಖೆಯಿಂದ ಒಂದು ಮೀಟಿಂಗ್ ಇದೆ. ಈ ಮಹತ್ವದ ಮೀಟಿಂಗು ಶಾಂತಿನಗರದಲ್ಲಿ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಸಾರಿಗೆ ಆಯುಕ್ತ ಯೋಗೇಶ್ ಅವರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಖಾಸಗಿ ಬಸ್ನ ನೌಕರರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. 5ನೇ ತಾರೀಕು ಬಹುದೊಡ್ಡ ಮುಷ್ಕರಕ್ಕೆ ಈಗಾಗಲೇ ಕರೆ ಕೂಡ ಕೊಡಲಾಗಿದೆ. 4 ನಿಗಮಗಳ ಸಾರಿಗೆ ನೌಕರರು ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ಸಾರಿಗೆ ಆಯುಕ್ತರಾದಂಥ ಯೋಗೇಶ್ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗುತ್ತೆ ಮಧ್ಯಾಹ್ನ 12 ಗಂಟೆಗೆ. ಸೊ ಆ ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡ್ತಾ ಇದೆ. ಜೊತೆಗೆ ಈ ಮೀಟಿಂಗ್ನಲ್ಲಿ ಖಾಸಗಿ ಬಸ್ನ ನೌಕರರು ಕೂಡ ಭಾಗಿಯಾಗಲಿಕ್ಕಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಲೈವ್ನಲ್ಲಿ. ವರ್ಷಿತಾ, ಸಾರಿಗೆ ಇಲಾಖೆಯಿಂದ 4 ನಿಗಮಗಳ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಇವತ್ತೊಂದು ಮಹತ್ವದ ಮೀಟಿಂಗ್ ಇದೆ. ಸೊ ಈ ಮೀಟಿಂಗಿಗೆ ಖಾಸಗಿ ಬಸ್ ಚಾಲಕರು ಇದ್ದಾರೆ ಅಂತ ಕೇಳ್ಪಟ್ಟೆ. ಏನೇನು ಚರ್ಚೆ ಆಗುತ್ತೆ ಈ ಮೀಟಿಂಗ್ನಲ್ಲಿ? ಎಸ್ ಶರತ್, ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹ ಸಾರಿಗೆ ನೌಕರರ ಹೋರಾಟ ಏನಿದೆ, ಈ ಹೋರಾಟ ದಿನದಿಂದ ದಿನಕ್ಕೆ ಕೂಡ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಮೊನ್ನೆಯಾಗಿ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಅಲ್ಲೂ ಕೂಡ ಎಚ್ಚರಿಕೆಯನ್ನ ಕೊಟ್ಟರು. 5ನೇ ತಾರೀಕು ಯಾವುದೇ ಕಾರಣಕ್ಕೂ ಕೂಡ 4 ನಿಗಮದ ಬಸ್ಗಳು ಕೂಡ ಯಾವುದೂ ರೋಡಿಗೆ ಇಳಿಯೋದಿಲ್ಲ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಪ್ರತಿ ಬಾರಿ ಕೂಡ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಿದ್ರೆ ನಾವು ಈ ರೀತಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡ್ತಲೇ ಬಂದಿದೆ. ಆದ್ರೂ ಕೂಡ ಸರ್ಕಾರ ಆಗ್ಲಿ ಅಥವಾ ಸಾರಿಗೆ ಇಲಾಖೆ ಆಗ್ಲಿ ಯಾರು ಕೂಡ ಇದನ್ನ ಪರಿಗಣಿಸ್ತಾ ಇಲ್ಲ. ಹಾಗಾಗಿ 5ನೇ ತಾರೀಕಿಗೆ ಮಹತ್ವದ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಅದೇ 5ನೇ ತಾರೀಕು ರಾಹುಲ್ ಗಾಂಧಿ ಅವರು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಕೂಡ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಒಂದಷ್ಟು ಏನಾದ್ರೂ ಅವಮಾನ ಆಗತ್ತೆ, ಈ ನಮ್ಮ ಸರ್ಕಾರದ ವಿರುದ್ಧ ಇಲ್ಲಿ ಬಂದು ಕೂತ್ಕೊಂಡು ಪ್ರತಿಭಟನೆ ನಡೆಸ್ತಾರೆ ಅನ್ನುವಂತಹ ಎಲ್ಲೋ ಒಂದ್ ರೀತಿಯಾಗಿ ಮುಜುಗರ ಆಗತ್ತೆ ಅನ್ನುವಂತಹ ಸಲುವಾಗಿ ಎಲ್ಲೋ ಒಂದ್ ಕಡೆ ಈ ರೀತಿ ಹೋರಾಟವನ್ನ ಹತ್ತಿಕ್ಕುವಲ್ಲಿ ಜೊತೆಗೆ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಆಯುಕ್ತರಾದಂತಹ ಯೋಗೇಶ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು 4 ನಿಗಮದ ಸಾರಿಗೆ ನೌಕರರ ಲೀಡರ್ಸ್ ಏನಿದ್ದಾರೆ ಅವ್ರ ಜೊತೆಗೆ ಖಾಸಗಿ ಬಸ್ಗಳ ಮಾಲೀಕರ ಜೊತೆ ಕೂಡ ಇವತ್ತು ಮೀಟಿಂಗ್ ನಡೆಯುತ್ತೆ. ಅದರಲ್ಲೂ ಬಹುಮುಖ್ಯವಾಗಿ ಆಕರ್ಷಣೆ ಆಗ್ತಾ ಇರೋದಂದ್ರೆ 4 ನಿಗಮದವರು ಹೌದು ಪ್ರೊಟೆಸ್ಟ್ ಮಾಡ್ತೀವಿ, 5ನೇ ತಾರೀಕು ಯಾವುದೇ ಕಾರಣಕ್ಕೂ ಕೂಡ ಬಸ್ಗಳು ಇರೋದಿಲ್ಲ, ಜೊತೆಗೆ ನಾವು ಕೂಡ ಎಲ್ಲರೂ ಹೋಗಿ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿಯನ್ನ ಕೂರ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದ್ರ ಜೊತೆಗೆ ಇವತ್ತು ಮೀಟಿಂಗ್ ನಲ್ಲೂ ಕೂಡ ಖಾಸಗಿ ಬಸ್ನವರು ಕೂಡ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಒಂದು ಸಭೆ ಇನ್ನಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಶಾಂತಿನಗರದ 12 ಗಂಟೆಗೆ ಶಾಂತಿನಗರದಲ್ಲಿರುವಂತಹ ಕೆಎಸ್ಆರ್ಟಿಸಿ ಆಫೀಸ್ನ ಸರಿಸುಮಾರಾಗಿ 12 ಗಂಟೆಗೆ ಈ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳು ಕೂಡ ತೆರೆಗೆ ಬರಲಿದೆ. ಅಂದ್ರೆ ಈ ಹಿಂದೆ ಕೂಡ ಸಿಎಂ ನವ್ರನ್ನ ಕೂಡ ಭೇಟಿಯಾಗಿದ್ರು. ಸಿಎಂ ಕೂಡ ಒಂದಷ್ಟು ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಎಲ್ಲೊಂದ್ ಕಡೆ ನಿಮ್ಮ 7ನೇ ವೇತನ ಆಯೋಗ ಆಗಿರ್ಬೋದು ಅಥವಾ ಸ್ಯಾಲರಿ ವಿಚಾರಗಳಾಗಿರ್ಬೋದು ಎಲ್ಲವನ್ನು ಕೂಡ ಬಗೆಹರಿಸ್ತೀವಿ ಅಂತ ಅಂದಿದ್ರು. ಆದ್ರೆ ಯಾವುದು ಕೂಡ ಆಗಿರ್ಲಿಲ್ಲ. ಇವತ್ತು ಮೀಟಿಂಗ್ ನಲ್ಲಿ ಏನೇನ್ ಚರ್ಚೆ ಆಗತ್ತೆ, 5ನೇ ತಾರೀಕು ನಿಜಕ್ಕೂ ಹೋರಾಟವನ್ನ ಮಾಡ್ತಾರಾ ಅಥವಾ 5ನೇ ತಾರೀಕನ್ನ ಒಂದು ಹೋರಾಟವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡಿ ಸಾರಿಗೆ ನೌಕರರಿಗೆ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಶರತ್. ಎಸ್, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.